ಸೌದಿ ಬಸ್ ದುರಂತದಲ್ಲಿ ಇಬ್ಬರು ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಬೀದರ್ ಮೂಲದ ಮಹಿಳೆ ರಹಮತ್ ಸಾವನ್ನಪ್ಪಿರುವಂತದ್ದು. ಸೌದಿ ಬಸ್ ದುರಂತದಲ್ಲಿ ಕನ್ನಡಿಗರ ಸಾವಾಗಿದೆ. ಬೀದರ್ ಮೂಲದ ಮಹಿಳೆ ರಹಮತ್ ಸಾವನ್ನಪ್ಪಿದ್ದಾರೆ. ಮೈಲೂರಿನ ಸಿಎಂಸಿ ಕಾಲೋನಿಯ ನಿವಾಸಿಯಾಗಿದ್ದರು ರಹಮತ್. ಹೈದರಾಬಾದ್ ಮೂಲಕ ಸೌದಿಗೆ ತೆರಳಿದ್ದಂತಹ ಮಹಿಳೆಗೆ ಸೌದಿಯಿಂದ ಮೆಕ್ಕಾ ಮದೀನಾಗೆ ತೆರಳುವಂತಹ ಸಂದರ್ಭದಲ್ಲಿ ದುರಂತ ಸಂಭವಿಸಿ ಅದರಲ್ಲಿ ಸಾವನ್ನಪ್ಪಿದ್ದಾರೆ. ಭೀಕರ ಬಸ್ ದುರಂತದಲ್ಲಿ ಮೃತಪಟ್ಟಿರುವಂತಹ ರಹಮತ್. ಈಗಾಗಲೇ ಬಸ್ ದುರಂತದಲ್ಲಿ 45 ಪ್ರಯಾಣಿಕರು ಬಲಿಯಾಗಿದ್ದು, ರಹಮತ್ ಈ ಮಹಿಳೆ ಈಕೆಯೂ ಕೂಡ ಸಾವನ್ನಪ್ಪಿದ್ದಾರೆ. ಕನ್ನಡಿಗರು, ಇವರು ಕರ್ನಾಟಕದ ಮೂಲದವರಾಗಿದ್ದರು. ಇಬ್ರು 45 ಜನರ ಪೈಕಿ ಇಬ್ರು ಕರ್ನಾಟಕದವರು ಅಂತ ತಿಳಿದು ಬರ್ತಾ ಇದೆ. ಬೀದರ್ ಮೂಲದ ಮಹಿಳೆ ರಹಮತ್ ಸಾವನ್ನಪ್ಪಿದ್ದಾರೆ. ಧಾರ್ಮಿಕ ಕ್ಷೇತ್ರಕ್ಕೆ ತೆರಳದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದ್ದು. ಮೈಲೂರಿನ ಸಿಎಂಸಿ ಕಾಲೋನಿಯ ನಿವಾಸಿ ರಹಮತ್ ಸಾವನ್ನಪ್ಪಿದ್ದಾರೆ. ಇನ್ನು ಸೌದಿ ಬಸ್ ದುರಂತದಲ್ಲಿ ನಡೆದಂತಹ ಘಟನೆಯಲ್ಲಿ ಇಬ್ಬರು ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಸೌದಿ ಬಸ್ ದುರಂತ ದೊಡ್ಡ ಮಟ್ಟದಲ್ಲಾಯಿತು. 45 ಜನರು ಅದರಲ್ಲಿ ಸಾವನ್ನಪ್ಪಿದ್ದಾರೆ. ಮಕ್ಕಳು ಸೇರಿದಂತೆ ಹಲವರು ಸಾವನ್ನಪ್ಪಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹೈದರಾಬಾದ್ ಮೂಲದವರೇ ಆಗಿದ್ರು. ಇದೀಗ ಕರ್ನಾಟಕದ ಇಬ್ಬರು ಬಲಿಯಾಗಿರುವಂಥದ್ದು. ಬೀದರ್ ಮೂಲದ ಮಹಿಳೆ ರಹಮತ್ ಕೂಡ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಹುಬ್ಬಳ್ಳಿ ಮೂಲದ ವ್ಯಕ್ತಿ ಕೂಡ ನೆನ್ನೆ ಸಾವನ್ನಪ್ಪಿದ್ರು, ಅಬ್ದುಲ್. ಈಗ ರಹಮತ್ ಬೀದರ್ ಮೂಲದ ಮಹಿಳೆ, ಇವರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಹೈದರಾಬಾದ್ ಮೂಲಕ ಈಕೆ ಸೌದಿಗೆ ತೆರಳಿದ್ರು ಅಂತ ಮಾಹಿತಿ ಸಿಗ್ತಾ ಇದ್ದು, ಸೌದಿಯಿಂದ ಮೆಕ್ಕಾಗೆ ತೆರಳುವಂತಹ ಸಂದರ್ಭದಲ್ಲಿ, ಮೆಕ್ಕಾ ಮದೀನಾಗೆ ತೆರಳುವಂತಹ ಸಂದರ್ಭದಲ್ಲಿ ದುರಂತ ಸಂಭವಿಸಿ ಸಜೀವ ದಹನವಾಗಿದ್ರು.